ಹಲೋ ಟ್ರೇಡರ್ಸ್, ವೆಲ್ಕಮ್ ಟು ಕನ್ನಡ ಟ್ರೇಡಿಂಗ್ ಸಮಾಚಾರ. ಸೊ ಇವತ್ತಿನ ದಿನನೂ ನಾವು ಲೈವ್ ಮಾರ್ಕೆಟಲ್ಲಿ ಸ್ವಲ್ಪ ಟ್ರೇಡ್ಸ್ನ ಎಕ್ಸಿಕ್ಯೂಟ್ ಮಾಡಿದ್ದೀವಿ. ಸೊ ಇವತ್ತಿನ ದಿನ ನಾವು ಪ್ರಾಫಿಟಲ್ಲಿದ್ದೀವ, ಲಾಸಲ್ಲಿದ್ದೀವ, ಅಥವಾ ಏನಾಯ್ತು ಇವತ್ತಿನ ದಿನ, ಮತ್ತು ಯಾವ ರೀತಿಯಾದಂಥ ನಮ್ಮ ಮೈಂಡ್ ಸೆಟ್ ಇತ್ತು, ಯಾವ ರೀತಿಯಾಗಿ ನಾವು ಪ್ಲ್ಯಾನ್ನ ಮಾಡ್ಕೊಂಡಿದ್ವಿ, ಇನಿಷಿಯಲ್ ಆಗಿ ಮಾರ್ಕೆಟ್ ಯಾವ ಸೈಡ್ ಹೋಗುತ್ತೆ ಅಂತ ಪ್ಲ್ಯಾನ್ನ ಮಾಡ್ಕೊಂಡು ಬೈಯಿಂಗ್ ಸೈಡಾ ಅಥವಾ ಸೆಲ್ಲಿಂಗ್ ಸೈಡ್ಗೆ ಪ್ಲ್ಯಾನ್ ಮಾಡಿದ್ವಾ, ಅದನ್ನು ಇವತ್ತಿನ ದಿನದ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸೊ ಇವತ್ತಿನ ದಿನದ್ದು ಯಾವಾಗಲೇ ಆಗಲಿ ನಾವು ಇವತ್ತಿನ ದಿನದ ಟ್ರೇಡ್ನ ಪ್ಲ್ಯಾನ್ ಮಾಡಬೇಕು ಅಂದರೆ ಪ್ರೀವಿಯಸ್ ಡೇ ಡೇಟಾನ ನಾವು ನೋಡ್ಕೊಬೇಕಾಗುತ್ತೆ. ಸೊ ಪ್ರೀವಿಯಸ್ ಡೇ ಡೇಟಾ ನೋಡೋದಾದರೆ ಮಾರ್ಕೆಟ್ ಇಲ್ಲೆಲ್ಲೋ ಸ್ವಲ್ಪ ಗ್ಯಾಪ್ ಡೌನ್ ಓಪನ್ ಆಗಿ ಆನಂತರ ಕ್ಲೋಸ್ ಆಗೋ ಟೈಮಲ್ಲಿ ಪಾಸಿಟಿವ್ ಮೂಮೆಂಟಲ್ಲಿ ಕ್ಲೋಸ್ ಆಗಿದೆ. ಸೊ ಇದು ಒಂದು ಒಳ್ಳೆ ಸೈನ್ ಇತ್ತು, ಬೈಯಿಂಗ್ ಸೈಡ್ ಮೂಮೆಂಟಮ್ ಸಿಗುತ್ತೆ ಅಂತ. ಮತ್ತು ಇಲ್ಲಿ ನೋಡೋದಾದರೆ ಸ್ಟಾರ್ಟಿಂಗಲ್ಲಿ ಏನು ಮಾಡ್ತು, ಮಾರ್ಕೆಟು ಬರೀ ಸೆಲ್ಲರ್ಸ್ನೇ ಇನ್ವೈಟ್ ಮಾಡ್ತಾ ಹೋಗ್ತಾ ಇತ್ತು. ಲಾಸ್ಟ್ ಮೂಮೆಂಟಲ್ಲಿ ಏನು ಮಾಡ್ತು ಅಂದರೆ ಇಲ್ಲಿ ಯಾರ್ಯಾರು ಸೆಲ್ ಮಾಡಿರ್ತಾರಲ್ಲ ಅವ್ರನ್ನೆಲ್ಲ ಮಾರ್ಕೆಟಿಂದ ಆಚೆ ಓಡಿಸಿ ಒಂದು ಒಳ್ಳೆಯದಾದಂಥ ದೊಡ್ಡ ಬೈಯಿಂಗ್ ಮೂಮೆಂಟಮ್ ಇಲ್ಲಿ ನಮಗೆ ಸಿಕ್ಕಿದೆ. ಸೊ ಇಷ್ಟು ದೊಡ್ಡದಾದ ಬೈಯಿಂಗ್ ಮೂಮೆಂಟಮ್ ಆಗಿದೆ ಅಂದರೆ ಏನರ್ಥ ಅಂದರೆ ಇಲ್ಲಿ ಬೈಯರ್ಸು ಸ್ಟ್ರಾಂಗ್ ಆಗಿ ಬಂದಿದ್ದಾರೆ ಅಂತ ಅರ್ಥ. ಸೊ ಬೈಯರ್ಸು ಸ್ಟ್ರಾಂಗ್ ಇದ್ದಾರೆ ಅಂದರೆ ನಾವಿವತ್ತು ಪ್ಲ್ಯಾನ್ನ ಬೈಯಿಂಗ್ ಸೈಡ್ಗೆ ಪ್ಲ್ಯಾನ್ನ ಮಾಡ್ಕೊಂಡಿದ್ದಂಥದ್ದು. ಸೊ ಇಲ್ಲಿ ನೋಡೋದಾದರೆ ನಾನು ಲೆವೆಲ್ಸ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಎಲ್ಲಿ ಬೈಯರ್ಸ್ ಇರ್ತಾರೆ ಅಥವಾ ಸೆಲ್ಲರ್ಸ್ ಇರ್ತಾರೆ ಅಂತ. ಆಲ್ರೆಡಿ ನಾವು ಡಿಸ್ಕಸ್ ಮಾಡ್ದಂಗೆ ಸೆಲ್ಲರ್ಸ್ನ ಮಾರ್ಕೆಟು ನೆನ್ನೆನೆ ಮಾರ್ಕೆಟಿಂದ ಆಚೆ ಕಳಿಸಿರೋದ್ರಿಂದ ಯಾವುದೇ ರೀತಿಯಾದಂಥ ಸೆಲ್ಲರ್ಸ್ಗಳು ಈ ಮಾರ್ಕೆಟಲ್ಲಿ ಇರಲಿಲ್ಲ, ಬರೀ ಬೈಯರ್ಸ್ ಮಾತ್ರನೇ ಈ ಮಾರ್ಕೆಟಲ್ಲಿ ಇದ್ದಿದ್ದು. ಸೊ ಅದಕ್ಕೋಸ್ಕರ ಇವತ್ತಿನ ದಿನ ನಾನು ಕೂಡ ಬೈಯಿಂಗ್ ಸೈಡ್ಗೆ ಪ್ಲ್ಯಾನ್ನ ಮಾಡ್ಕೊಂಡಿದ್ದು. ಮತ್ತು ನಮಗೆ ಇಂಪಾರ್ಟೆಂಟ್ ಆದಂಥ ಲೆವೆಲ್ಸ್ಗಳು ಬಂದು ಬೈಯರ್ಸ್ ಎಲ್ಲಿರ್ತಾರೆ, ಸೆಲ್ಲರ್ಸ್ ಎಲ್ಲಿರ್ತಾರೆ, ಮತ್ತು ಲಾಸ್ಟಿಗೆ ಕ್ಲೋಸ್ ಆದಂಥ ಪ್ರೈಸ್ ಏನಿರುತ್ತಲ್ಲ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಇದು ನಮಗೆ ಲಾಸ್ಟಿಗೆ ಕ್ಲೋಸ್ ಆದಂಥ ಪ್ರೈಸ್ ನೆನ್ನೆ ದಿನದ್ದು 1 ಮಿನಿಟ್ ಟೈಮ್ ಫ್ರೇಮಲ್ಲಿ. ಸೊ ಇದನ್ನು ಕೂಡ ನಾನು ಮಾರ್ಕ್ನ ಮಾಡ್ಕೊಂಡಿರ್ತೀನಿ, ಮತ್ತು ಎಕ್ಸಾಕ್ಟಾಗಿ ಯಾವ ಲೆವೆಲಲ್ಲಿ ಪ್ರೈಸು ಕ್ಲೋಸ್ ಆಗಿದೆ ಅನ್ನೋದನ್ನು ಕೂಡ ನಾನು ಮಾರ್ಕ್ ಮಾಡ್ಕೊಂಡಿರ್ತೀನಿ. ಇದೆಲ್ಲ ಆದಮೇಲೆ ಏನು ಮಾಡ್ತೀನಿ, ಇವತ್ತಿನ ದಿನ ಓಕೆ ಇವತ್ತು ಬೈಯರ್ ಸ್ಟ್ರಾಂಗ್ ಇರೋದ್ರಿಂದ ಬೈಯಿಂಗ್ ಸೈಡ್ ಮೂಮೆಂಟಮ್ ಬರ್ಬೋದು ಅಂತ ಕಾಯ್ತಾ ಇದ್ದೆ. ಮತ್ತು ಇಲ್ಲಿ ಸ್ಟಾರ್ಟಿಂಗಲ್ಲಿ ನೋಡ್ಬೋದು ನಾವು ಮಾರ್ಕೆಟಲ್ಲಿ ಏನಾಯಿತು ಅಂದರೆ ಈ ಕ್ಲೋಸಿಂಗ್ ಪ್ರೈಸಿಂದ ಎಕ್ಸಾಕ್ಟಾಗಿ ಆಲ್ಮೋಸ್ಟ್ ರೆಸಿಸ್ಟೆನ್ಸ್ನ ಫೇಸ್ ಮಾಡಿ ಮಾರ್ಕೆಟ್ ಕೆಳಗೆ ಬೀಳಲಿಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಮಾರ್ಕೆಟು ಕ್ಲೋಸಿಂಗ್ ಪ್ರೈಸ್ನ ರೆಸಿಸ್ಟೆನ್ಸ್ ತೊಗೊಂಡು ಕೆಳಗೆ ಬೀಳ್ತಾ ಇದೆ ಅಂದರೆ ಏನರ್ಥ ಅಂದರೆ ಸೆಲ್ಲರ್ಸ್ಗಳು ಮಾರ್ಕೆಟ್ಗೆ ಇನ್ನೂ ಆ್ಯಡ್ ಆನ್ ಆಗ್ತಾ ಹೋಗ್ತಾ ಇರ್ತಾರೆ. ಸೊ ಸೆಲ್ಲರ್ಸ್ಗಳು ಆ್ಯಡ್ ಆನ್ ಆಗ್ತಾ ಹೋಗ್ತಾ ಇದ್ರೆ ಅವ್ರದ್ದು ಸ್ಟಾಪ್ ಲಾಸಸ್ ಎಲ್ಲ ಎಲ್ಲಿರುತ್ತೆ, ಮೇಲ್ಗಡೆ ಆ್ಯಡ್ ಆಗ್ತಾ ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಸ್ಟಾರ್ಟಿಂಗಲ್ಲೇ ಯಾವಾಗ ನನಗೆ ಸ್ವಲ್ಪ ದೊಡ್ಡದಾದಂಥ ಗ್ರೀನ್ ಕ್ಯಾಂಡಲ್ ಕಾಣಿಸುತ್ತೋ ಆವಾಗಲೇ ನಾನು ಬೈಯಿಂಗ್ ಸೈಡ್ಗೆ ಪ್ಲ್ಯಾನ್ನ ಮಾಡ್ಕೊಂಡು ಅಟ್ ಅರೌಂಡ್ ಈ ಕ್ಯಾಂಡಲ್ ಹತ್ರ ನಾನು ಬೈಯಿಂಗ್ ಸೈಡ್ಗೆ ಪ್ಲ್ಯಾನ್ನ ಇನಿಷಿಯೇಟ್ ಮಾಡಿದೆ. ಬಟ್ ಮಾರ್ಕೆಟಲ್ಲಿ ಏನಾಯಿತು ಅಂದರೆ ನಾನು ಯಾವಾಗ ಬೈಯಿಂಗ್ ಸೈಡ್ಗೆ ಪ್ಲ್ಯಾನ್ ಮಾಡೋದ್ನೋ ಅದಾದಮೇಲೆ ಮಾರ್ಕೆಟು ಸ್ವಲ್ಪ ಸೈಡ್ ವೇಸ್ಟು ಕೆಳಗಡೆ ಡೌನ್ ಸೈಡ್ಗೆ ಮೂಮೆಂಟಮ್ ಆಗಕ್ಕೆ ಸ್ಟಾರ್ಟ್ ಮಾಡ್ತು. ಬಟ್ ಇಲ್ಲಿ ಯಾವುದೇ ರೀತಿಯಾದಂಥ ಲೋನ ಕೆಳಗಡೆ ಕ್ಲೋಸಿಂಗ್ನ ಕೊಟ್ಟಿರಲಿಲ್ಲ ಮಾರ್ಕೆಟ್. ಬಟ್ ನಾನೇನು ಅಂದ್ಕೊಂಡೆ, ಓಕೆ ಈ ಲೋನ ಬರೀ ಬ್ರೇಕ್ ಡೌನ್ ಆಗಿರೋದಕ್ಕೆ ನಾನು ಓಕೆ ಮಾರ್ಕೆಟ್ ಇವಾಗ ಏನು ಮಾಡುತ್ತೆ ಅಂದರೆ ಯಾರ್ಯಾರು ಇಲ್ಲಿ ಬೈನ ಮಾಡ್ಕೊಂಡು ಮಾರ್ಕೆಟಿಂದ ಆಚೆ ಹೋಗಿರ್ತಾರೆ ಅವ್ರನ್ನ ಟಾರ್ಗೆಟ್ ಮಾಡ್ಬೋದು ಅಂದ್ಬಿಟ್ಟು ನಾನು ಇನ್ನೊಂದು ಟ್ರೇಡ್ನ ತೊಗೊತೀನಿ. ಈ ಟ್ರೇಡ್ ಕಾಲ್ ಸೈಡಲ್ಲಿ ಏನಿತ್ತು ಅದನ್ನು ಕಟ್ ಮಾಡ್ತೀನಿ ಸ್ವಲ್ಪ ಲಾಸ್ಗೆ. ಅದಾದಮೇಲೆ ಸೆಲ್ಲಿಂಗ್ ಸೈಡಲ್ಲಿ ಇನ್ನೊಂದು ಟ್ರೇಡ್ನ ಅಂದರೆ ಪುಟ್ ಸೈಡಲ್ಲಿ ಬೈನ ಮಾಡ್ಕೊತೀನಿ ಇಲ್ಲಿರೋ ಅಂಥ ಬೈಯರ್ಸ್ನ ಟಾರ್ಗೆಟ್ ಮಾಡೋದಕ್ಕೆ. ಬಟ್ ಅದೇನಾಗುತ್ತೆ ಅಂದರೆ ಮಾರ್ಕೆಟಲ್ಲಿ ಕನ್ಸಾಲಿಡೇಟ್ ಆಗಿ ಇಲ್ಲಿ ಯಾಕೆಂದರೆ ಈ ದಿನದ ಬೈಯರ್ಸ್ ಎಸೆಲ್ ಇಲ್ಲ, ಮತ್ತು ನೆನ್ನೆ ಬಂದಿರೋವಂಥ ಬೈಯರ್ಸ್ಗಳು ತುಂಬ ಸ್ಟ್ರಾಂಗ್ ಇರೋದ್ರಿಂದ ಏನು ಮಾಡ್ತಾರೆ, ಈ ಲೆವೆಲ್ನ ಬಿಟ್ಕೊಡೋದಿಲ್ಲ ಅವರು, ಇಲ್ಲಿಂದನೇ ಮಾರ್ಕೆಟ್ನ ಮತ್ತೆ ಪುಷ್ ಮಾಡಿ ಮೇಲಕ್ಕೆ. ಇವತ್ತಿನ ದಿನ ಯಾರ್ಯಾರು ಫ್ರೆಶ್ ಆಗಿ ಹೊಸ ಸೆಲ್ಲರ್ಸ್ಗಳು ಆ್ಯಡ್ ಆಗಿರ್ತಾರೆ ಮಾರ್ಕೆಟಲ್ಲಿ ಅವ್ರ ಸ್ಟಾಪ್ ಲಾಸ್ನ ತಿಂತ ಹೋಗ್ತಾರೆ, ಅಂದರೆ ಬೈಯಿಂಗ್ ಸೈಡ್ ಮೂಮೆಂಟಮ್ಗೆ ಪ್ಲ್ಯಾನ್ ಆಗುತ್ತೆ ಮಾರ್ಕೆಟಲ್ಲಿ. ಸೊ ಈ ರೀತಿಯಾದಂಥ ಟ್ರೇಡ್ ಈ ದಿನ ನಾವು ಪ್ಲ್ಯಾನ್ ಮಾಡ್ಕೊಬೋದಿತ್ತು. ಬಟ್ ಆದರೆ ನಾನು ಮೊದಲೇ ಹೇಳ್ದಂಗೆ ಇಲ್ಲಿ ಏನು ಬೈಯಿಂಗ್ ಟ್ರೇಡ್ನ ನಾನು ಹೋಲ್ಡ್ ಮಾಡಿದ್ದಿದ್ರೆ ಪ್ರಾಫಿಟಲ್ಲಿ ಎಕ್ಸಿಟ್ನ ಕಾಣ್ಬೋದಿತ್ತು. ಬಟ್ ಮಾರ್ಕೆಟ್ ಇಲ್ಲಿ ಡೌನ್ ಸೈಡ್ ಬರೋದ್ರಿಂದ ನನ್ನ ಸೈಕಾಲಜಿ ಚೇಂಜ್ ಆಯಿತು. ಓಕೆ ಇಲ್ಲಿ ಬಯರ್ಸ್ನ ಸ್ಟಾಪ್ ಲಾಸ್ನ ತಿನ್ಬೋದು ಮಾರ್ಕೆಟ್ ಅಂದ್ಬಿಟ್ಟು ನಾನು ಇಲ್ಲಿ ಎಕ್ಸಿಟ್ನ ಮಾಡಿ ಸೆಲ್ಲಿಂಗ್ ಸೈಡಲ್ಲಿ ಒಂದು ಟ್ರೇಡ್ನ ತೊಗೊಂಡೆ. ಬಟ್ ಸೆಲ್ಲಿಂಗ್ ಸೈಡ್ ತೊಗೊಂಡ್ಮೇಲೆ ಮಾರ್ಕೆಟ್ ಅಲ್ಲಿಂದ ಕೆಳಗೆ ಹೋಗಲೇ ಇಲ್ಲ, ಅಲ್ಲಿಂದ ಮತ್ತೆ ಮೇಲಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತು. ಸೊ 2 ಟ್ರೇಡ್ನ ತೊಗೊಂಡಿದ್ದೀವಿ, 2 ಟ್ರೇಡಲ್ಲೂ ಕೂಡ ಲಾಸಸ್ನ ಇವತ್ತು ಅನುಭವಿಸಿದ್ವಿ. ಸೊ ನೋಡೋಣ ಟ್ರೇಡ್ ಡೀಟೇಲ್ಸ್ ಏನಿದೆ ಅನ್ನೋದನ್ನ. ಇಲ್ಲಿ ನೀವು ನೋಡ್ಬೋದು ಕಾಲ್ ಚಾರ್ಟ್ ಮತ್ತು ಪುಟ್ ಚಾರ್ಟ್ ಎರಡೂ ಕೂಡ ಓಪನ್ ಆಗಿದೆ. ಇವತ್ತಿನ ದಿನ ಯಾವ ಆಪ್ಷನ್ ಕಾಂಟ್ರಾಕ್ಟಲ್ಲಿ ನಾನು ಟ್ರೇಡ್ ಮಾಡಿದ್ದೆ ಅದರದ್ದು ಚಾರ್ಟ್ಗಳು ಇದೆಲ್ಲ. ಸೊ ಇವತ್ತಿನ ದಿನ ಏನೋ ಎಕ್ಸ್ಪೈರಿ ಇರೋದ್ರಿಂದನೂ ಸ್ವಲ್ಪ ವಾಲಟೈಲ್ ಇರುತ್ತೆ, ಯಾಕಂದರೆ ಇವತ್ತು ಯಾವುದೇ ಪ್ರೈಸಸ್ ಇದ್ರೂ
ಅದು ಅಕಸ್ಮಾತ್ ಔಟ್ ಆಫ್ ದಿ ಮನಿ ಆಯಿತು ಅಂದರೆ ಇವತ್ತಿನ ದಿನ ಕ್ಲೋಸ್ ಆಗೋಷ್ಟರೊಳಗೆ ಝೀರೋಗೆ ಬಂದು ನಿಲ್ಲುತ್ತೆ. ಸೊ ಇಲ್ಲಿ ನೋಡ್ಬೋದು ನಾನು ಅಟ್ ಅರೌಂಡ್ ಈ ಕ್ಯಾಂಡಲ್ ಹತ್ರ ಬೈಯಿಂಗ್ ಸೈಡ್ಗೆ ಇನಿಷಿಯೇಟ್ ಮಾಡಿದೆ ಕಾಲ್ ಸೈಡಲ್ಲಿ, ಅಟ್ ಅರೌಂಡ್ ಈ ಲೆವೆಲಲ್ಲಿ ನಾನು ಟ್ರೇಡಿಂದ ಎಕ್ಸಿಟ್ನ ಕಂಡಿದ್ದೀನಿ. ಅದೇ ರೀತಿಯಾಗಿ ನಾವು ಇಲ್ಲಿ ನೋಡ್ಬೋದು ಪುಟ್ ಸೈಡಲ್ಲಿ ಅಟ್ ಅರೌಂಡ್ ಈ ಲೆವೆಲಲ್ಲಿ ನಾನು ಮಾರ್ಕೆಟಲ್ಲಿ ಎಂಟರ್ ಆದೆ. ಅದಾದಮೇಲೆ ಈ ಲೆವೆಲ್ ಹತ್ರ ಬಂದಾಗ ಪ್ರೈಸನ್ನು ಮಾರ್ಕೆಟಿಂದ ನಾನು ಎಕ್ಸಿಟ್ನ ಕಂಡಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ದಿನದ ಟ್ರೇಡ್ ಯಾವ ಟೈಮಲ್ಲಿ ತೊಗೊಂಡಿದ್ದೆ ಅನ್ನೋ ಡೀಟೇಲ್ಸು. ಇಲ್ಲಿ ನಾವು ಕ್ಲಿಯರಾಗಿ ನೋಡ್ಬೋದು. ಆರ್ಡರ್ ಬುಕ್ಕಲ್ಲಿ ನೋಡೋಣ ಫಸ್ಟು. ಸೊ ಆರ್ಡರ್ ಬುಕ್ಕಲ್ಲಿ ನಾವು ನೋಡೋದಾದರೆ ಫಸ್ಟ್ ಟ್ರೇಡ್ನ ನಾನು 918ಗೆ ಪ್ಲ್ಯಾನ್ ಮಾಡ್ಕೊಂಡು ಬೈಯಿಂಗ್ ಸೈಡಲ್ಲಿ ತೊಗೊಂಡಿರುವಂಥದ್ದು. ಸೊ ಅದು ಅರೌಂಡ್ 114 ರುಪೀಸಲ್ಲಿ ಬೈ ಮಾಡಿ ಅರೌಂಡ್ 103 ರುಪೀಸಲ್ಲಿ ನಾನು ಎಕ್ಸಿಟ್ನ ಕಂಡಿದ್ದೀನಿ. ಸೊ 11 ರುಪೀಸ್ ಅಷ್ಟು ನಮಗೆ ಇಲ್ಲಿ ಲಾಸ್ ಕಾಣಲಿಕ್ಕೆ ಸಿಕ್ಕಿದೆ. ಅದಾದಮೇಲೆ ಸೆಕೆಂಡ್ ಟ್ರೇಡು ಪುಟ್ ಸೈಡಲ್ಲಿ ನಾವು ತೊಗೊಂಡಿರೋವಂಥದ್ದು 940ಗೆ ಮತ್ತು 952ವರೆಗೂ ಹೋಲ್ಡ್ ಮಾಡಿ ಆಮೇಲೆ ಆನಂತರ ಅದರಿಂದ ಎಕ್ಸಿಟ್ನ ಕಂಡಿದ್ದೀವಿ. ಸೊ ಇಲ್ಲಿ ನೋಡ್ಬೋದು ಅರೌಂಡ್ 3 ರುಪೀಸ್ ಅಷ್ಟು ಲಾಸ್ ನಮಗೆ ಆಗಿದೆ ಅದರಲ್ಲಿ. ಸೊ ಟೋಟಲ್ ಇವತ್ತು ಮಾರ್ಕೆಟಲ್ಲಿ ನಮಗೆ 14 ರುಪೀಸ್ ಅಷ್ಟು ಲಾಸ್ನ ಕಂಡಿದ್ದೀವಿ. ಸೊ ಇಷ್ಟು ಲಾಸ್ನ ಇನ್ಕರ್ ಮಾಡಿರೋದಕ್ಕೆ ನಮಗೆ ಮಾರ್ಕೆಟ್ ಆ್ಯಕ್ಚುಯಲ್ ಇನ್ ಟರ್ಮ್ಸ್ ಆಫ್ ರುಪೀಸ್ ಹೇಳೋದಾದರೆ ಲಾಟ್ ಸೈಜ್ನು ಸೇರಿಸ್ಕೊಂಡೆ ಅರೌಂಡ್ 1050 ರುಪೀಸ್ ಅಷ್ಟು ಲಾಸ್ ಆಗಿದೆ. ಜೊತೆಗೆ ಬ್ರೋಕರೇಜಸ್ ಚಾರ್ಜಸ್ ಎಲ್ಲ ಸೇರಿದ್ರೆ 1200 ರುಪೀಸ್ ಅಷ್ಟು ಲಾಸ್ ಇವತ್ತಿನ ದಿನ ನಮಗೆ ಇನ್ಕರ್ ಆಗಿದೆ. ಸೊ ಇದಾಗಿತ್ತು ಇವತ್ತಿನ ದಿನದ ಟ್ರೇಡ್ ಎಕ್ಸ್ಪ್ಲನೇಷನ್ ಮತ್ತು ಟ್ರೇಡ್ ಲಾಜಿಕ್ಸ್. ಸೊ ಇವತ್ತಿನ ದಿನದಿಂದ ನಮಗೆ ಅರ್ಥ ಆಗಿರೋದೇನು ಅಂದರೆ ಇವತ್ತಿನ ದಿನದ ಮಾರ್ಕೆಟಲ್ಲಿ ನಾವು ಏನು ಟ್ರೇಡ್ ಮಾಡಿದ್ವಿ ಅದ್ರ ಬೇಸ್ಡ್ ಆಗಿ ನಮಗೆ ಅರ್ಥ ಆಗಿರೋದೇನು ಅಂದರೆ ಮಾರ್ಕೆಟಲ್ಲಿ ಯಾವಾಗಲೇ ಆಗಿಲ್ಲಿ ಹರಿಯಾಗಿ ನಾವು ಟ್ರೇಡ್ನ ತೊಗೊಳಕ್ಕೆ ಹೋಗ್ಬಾರ್ದು. ಅಕಸ್ಮಾತ್ ಟ್ರೇಡ್ ತೊಗೊಂಡ್ರು ನಮ್ಮ ಸ್ಟಾಪ್ ಲಾಸಸ್ ತುಂಬ ದೂರ ಇರುತ್ತೆ. ಸೊ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಆ ರಿಸ್ಕ್ ನಮ್ಮ ಕೈಲಿ ತೊಗೊಳಕ್ಕೆ ಆಗುತ್ತೆ ಅನ್ನಂಗಿದ್ರೆ ಮಾತ್ರ ಅಲ್ಲಿ ಅರ್ಲಿಯಾಗಿ ಎಂಟ್ರಿ ತೊಗೊಬೋದು. ಇಲ್ಲಾಂದರೆ ವೆಯ್ಟ್ ಮಾಡಿ ಕರೆಕ್ಟಾಗಿ ಆ್ಯಕ್ಚುಯಲ್ ಆಗಿ ಎಲ್ಲಿ ಮೂಮೆಂಟಮ್ ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ನಾವು ಬೈಯಿಂಗ್ ಸೈಡ್ ಅಥವಾ ಸೆಲ್ಲಿಂಗ್ ಸೈಡ್ ಆಗಿರ್ಬೋದು ಟ್ರೇಡ್ನ ತೊಗೊಬೋದು. ಸೊ ಇದಾಗಿತ್ತು ಇವತ್ತಿನ ದಿನದ ಲಾಜಿಕ್ಸ್ ಜೊತೆಗೆ ನನ್ನ ಲರ್ನಿಂಗ್ಸ್. ಮತ್ತು ನಾನು ಈ ರೀತಿಯಾದಂಥ ಮಿಸ್ಟೇಕ್ಸ್ನ ಇನ್ನು ಮುಂದಕ್ಕೆ ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದೇ ರೀತಿಯಾಗಿ ನೀವು ಕೂಡ ಅಷ್ಟೇ ನಿಮ್ಮ ಟ್ರೇಡ್ನ ನೀವೇನಾದರೂ ತೊಗೊತಿದ್ರೆ ಅದರಲ್ಲಿ ಏನಿತ್ತು ಅನಾಲಿಸಿಸ್ ಮತ್ತು ಏನಕ್ಕೋಸ್ಕರ ಲಾಸ್ ಆಯಿತು ಮತ್ತು ಅದರಿಂದ ನಾನು ಏನು ಕಲಿತೆ ಈ ಥರದ್ದೆಲ್ಲ ಪಾಯಿಂಟ್ಔಟ್ಸ್ನ ನೋಟ್ ಡೌನ್ ಮಾಡ್ಕೊತಾರೆ. ಸೊ ಅದು ನಿಮಗೆ ಫ್ಯೂಚರಲ್ಲಿ ಹೆಲ್ಪ್ ಆಗ್ತಾ ಹೋಗುತ್ತೆ. ಓಕೆ, ಈ ರೀತಿ ಬಂದಾಗ ನಾನು ಈ ರೀತಿ ಮಾಡಬಾರ್ದು ಅನ್ನೋದು ಫಸ್ಟೇ ಗೊತ್ತಾಗಿರುತ್ತೆ. ಸೊ ಇವತ್ತಿನ ದಿನದ ಟ್ರೇಡ್ ಲಾಜಿಕ್ಸ್ ಎಲ್ಲ ನಿಮಗೆ ಕ್ಲೀನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇವತ್ತಿನ ದಿನದ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ನಿಮ್ಗೇನೇ ಡೌಟ್ಸ್ ಇದ್ದರೂ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ. ಸೊ ಅದಕ್ಕೆ ನಾನು ರಿಪ್ಲೈ ಮಾಡ್ತಾ ಹೋಗ್ತೀನಿ. ಇದಾಗಿತ್ತು ಇವತ್ತಿನ ದಿನದ ಲಾಜಿಕ್ಸ್. ಥ್ಯಾಂಕ್ ಯು ಎವ್ರಿ ಒನ್. ಹ್ಯಾಪಿ ಡೇ, ಹ್ಯಾಪಿ ಟ್ರೇಡಿಂಗ್. ಬೈ ಬೈ ಆಲ್.